ಮಾಡಿ. ಅದು ಉತ್ತರ ತಪ್ಪು ಸರಿ ಅನ್ನೋದ್ರ ಯೋಚನೆ ಮಾಡಬೇಡಿ. ಯೋಗ ಅಂದ್ರೆ ಏನು ಅದ್ರ ಬಗ್ಗೆ మాకు సిక్కిండే భాగ్యంకి యోగము అంటాము. ಭಾಗ್ಯಕ್ಕೆ ಯೋಗ ಅಂತ ಕರಿತೀವಿ. ವೆರಿ ಗುಡ್. ಅನಂತರ ಬೇರೆ ಇನ್ನೇನು ಯೋಗ ಅಂದ್ರೆ ಇನ್ನೇನು? ಯೋಗ ಅಂದ್ರೆ ತುಂಬಾ ಜನ ತಿಳ್ಕೊಂಡಿರೋದೇನಂದ್ರೆ ಬರೀ ಎಕ್ಸರ್ಸೈಸ್. ಈಗ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಹೇಳಿದ್ರಲ್ಲ, ಹಂಗೆ ಎಕ್ಸರ್ಸೈಸ್ ಅಂತ ತುಂಬಾ ಜನ ಅಂದ್ಕೊಂಡಿದ್ದಾರೆ. ಯೋಗ ಅಂದ್ರೆ ಎಕ್ಸರ್ಸೈಸ್ ಹೌದು, ಆದ್ರೆ ಎಕ್ಸರ್ಸೈಸ್ ಒಂದೇ ಅಲ್ಲ. ಎಕ್ಸರ್ಸೈಸ್ ಒಂದೇ ಅಲ್ಲ. ಯೋಗ ಅಂದ್ರೆ ಏನಪ್ಪಾ ಅಂದ್ರೆ ಒಂದಾಗುವಿಕೆ. ಆ ಯೋಗದಲ್ಲಿ ಎಕ್ಸರ್ಸೈಸ್ ಅನ್ನೋದು ಒಂದು ಪಾರ್ಟ್. ಒಂದಾಗುವಿಕೆ. ಏನೊಂದಾಗುವಿಕೆ? ತುಂಬಾ ಜನ ಹೇಳ್ತಾರೆ ಆತ್ಮದ ಜೊತೆ ಪರಮಾತ್ಮ ಒಂದಾಗೋದು, ಶರೀರದ ಜೊತೆ ಮನಸ್ಸು ಒಂದಾಗೋದು. ಇದೆಲ್ಲವೂ ಹೌದು, ಇದೆಲ್ಲವೂ ಯೋಗನೇ. ಎರಡು ಒಂದಾಗೋದಕ್ಕೆ ಏನಂತೀವಿ? ಯೋಗ ಅಂತ ಕರಿತೀವಿ. ಓಕೆ, ಇಲ್ಲಿ ನಮ್ಮ ಜೊತೆ ಒಂದಾಗಬೇಕಾಗಿರೋದೇನು? ಏನು ಒಂದಾಗಬೇಕಾಗಿದೆ? ತುಂಬಾ ಜನ ಬೇರೆ ಬೇರೆ ತರ ಹೇಳ್ತಾರೆ, ಆದ್ರೆ ಈ ತರಗತಿನಲ್ಲಿ ತುಂಬಾ ವಿಶೇಷವಾಗಿ ನಿಮ್ಮ ಜೊತೆ ಒಂದಾಗಬೇಕಾಗಿರೋದು ಒಂದಿದೆ, ವೆರಿ ಇಂಪಾರ್ಟೆಂಟ್. ಮನಸ್ಸು ಮತ್ತೆ ದೇಹ. ಹಾ, ಮನಸ್ಸು ಮತ್ತು ದೇಹ, ಶರೀರ ಮನಸ್ಸು ಮತ್ತು ದೇಹ ಒಂದಾಗೋದಕ್ಕೂ ಯೋಗ ಅಂತ ಕರಿತೀವಿ. ಆತ್ಮ ಪರಮಾತ್ಮನ ಜೊತೆ ಒಂದಾಗೋದಕ್ಕೂ ಯೋಗ ಅಂತ ಕರಿತೀವಿ. ಆದ್ರೆ ಇಲ್ಲಿ ನೀವು ಮೂಲವಾಗಿ ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಯೋಗ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಒಂದು ಬೇಕು. ಆ ಒಂದನ್ನು ಪಡ್ಕೊಂಡ್ರೆ ಜೀವನದಲ್ಲಿ ಇವೆಲ್ಲವನ್ನು ಪಡ್ಕೊಂಡಂಗಾಗುತ್ತೆ. ತುಂಬಾ ಜನಕ್ಕೆ ಇದು ಎಷ್ಟು ಅರ್ಥ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಜೀವನದಲ್ಲಿ ನೀವು ಏನು ಒಂದನ್ನು ಪಡ್ಕೊಂಡ್ರೆ ಜೀವನದಲ್ಲಿ ಎಲ್ಲವನ್ನು ಪಡ್ಕೊಂಡಂತೆ ಆಗುತ್ತೆ. ಅಂತ ಒಂದನ್ನು ಪಡ್ಕೊಬೇಕಾಗಿದೆ. ಏನ ಒಂದು? ಆ ಒಂದು ಏನು? ಈಗ ಎಕ್ಸಾಂಪಲ್ ಹೇಳ್ತಾ ಬರ್ತೀನಿ, ಇನ್ನ ಪ್ರೂಫ್ ಕೊಡ್ತಾ ಬರ್ತೀನಿ. ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕಾಗಿದೆ? ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಬೇಗ ಬೇಗ ಉತ್ತರ ಸಿಗುತ್ತೆ. ಜೀವನದಲ್ಲಿ ನಿಮ್ಗೆ ಏನು ಬೇಕಾಗಿದೆ? ಆರೋಗ್ಯ ಗುರುಜಿ. ಒಂದು ಆರೋಗ್ಯ, ಮನಃಶಾಂತಿ, ನೆಮ್ಮದಿ, ಮತ್ತೆ ಧನ ಧಾನ್ಯ ಎಲ್ಲ ಬೇಕು ಗುರುಗಳು. ಓಕೆ, ಧನಧಾನ್ಯ. ಆಮೇಲೆ ಧನಧಾನ್ಯ ನಿಮ್ಗೆ ಹೊರಗಡೆ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ಧನಧಾನ್ಯ ದುಡ್ಡು ಕೊಟ್ರೆ ಸಿಗಲ್ವಾ? ಏನೋ ವಸ್ತು ಕೊಟ್ರೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಹೇಳ್ತೀನಿ. ಆರೋಗ್ಯ ಬೇಕಾ ಬೇಡವಾ? ಆರೋಗ್ಯ ಈಗ ನೀವು ಮೂರು ಹೇಳಿದ್ರಿ, ಯಾವುದು? ನೆಮ್ಮದಿ, ಶಾಂತಿ, ಆಮೇಲೆ ಆನಂದ. ತುಂಬಾ ಇಂಪಾರ್ಟೆಂಟ್. ಆರೋಗ್ಯ, ಆನಂದ, ನೆಮ್ಮದಿ, ಶಾಂತಿ, ಈ ನಾಲ್ಕು ಇಂಪಾರ್ಟೆಂಟ್. ಹೌದಾ? ಈ ನಾಲ್ಕು ಎಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಇಲ್ಲ, ಸಿಕ್ಕಲ್ಲ. ಎಲ್ಲೆಲ್ಲಿ ಸಿಗುತ್ತೆ? ನಮ್ಮಲ್ಲೇ ಇದೆ. ಮೂಲ ಎಲ್ಲಿದೆ? ನಮ್ಮಲ್ಲೇ ಇದೆ. ಹಾಗಾದ್ರೆ ನಿಮ್ಮಲ್ಲೇ ಇದ್ದಿದ್ರೆ ಇಷ್ಟು ದಿವಸ ಯಾಕೆ ಸಿಗ್ಲಿಲ್ಲ? ಗುರು ಇರ್ಲಿಲ್ಲ ನಮ್ಮ ಭಾಗದಲ್ಲಿ, ಅದಕ್ಕೆ ಇಷ್ಟು ದಿವಸ ಯಾಕೆ ಸಿಗ್ಲಿಲ್ಲ? ಗುರು ಇರ್ಲಿಲ್ಲವಲ್ಲ, ಅದಕ್ಕೆ ಗುರು ತೋರ್ಸಂತ ಒಬ್ಬ ಮಾರ್ಗದರ್ಶಕ ಇರ್ಲಿಲ್ಲ. ಅದನ್ನ ತೋರ್ಸಕ್ಕಂತ ಮಾರ್ಗದರ್ಶಕ ಇರ್ಲಿಲ್ಲ. ಆ ಮಾರ್ಗದರ್ಶಕ ಸಿಕ್ಕಿದಾಗ ನಿಮ್ಗೆ ಅದು ಸಿಗುತ್ತೆ. ಜೀವನದಲ್ಲಿ ಆನಂದ ಹೊಂದಿದ್ರೆ ಮನುಷ್ಯನಿಗೆ ಎಲ್ಲವೂ ತಾನಾಗೆ ಬರ್ತದೆ. ನೀವು ಕೇಳಿದ್ರಲ್ಲ, ದವಸ ಧಾನ್ಯ, ಹಣ, ಕಾಸು, ಸಂಪತ್ತು, ಇನ್ನೊಂದು ಮತ್ತೊಂದು ಎಲ್ಲವೂ ಬರಬೇಕಾದ್ರೆ ಮೂಲ ಏನಿರ್ಬೇಕು? ಅವನ ಹತ್ರ ಆನಂದ ಹೊಂದಿರಬೇಕು. ಆನಂದ ಇದ್ರೆ ಆರೋಗ್ಯನೂ ಬರ್ತದೆ. ನೋಡಿ, ಆನಂದವಾಗಿರೋ ಮನುಷ್ಯ ಆರೋಗ್ಯ ಹಾಳು ಮಾಡ್ಕೊಂತಾನ? ಅವನಿಗೆ ಆರೋಗ್ಯ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಗುರುಗಳೇ. ಆರೋಗ್ಯ ಚೆನ್ನಾಗಿರ್ತದೆ. ಈಗ ಫಸ್ಟ್ ಆಫ್ ಆಲ್ ನಾವೇ ಹೇಳ್ತಾ ಇದೀವಲ್ಲ ಗುರುಗಳೇ, ಈಗ ನಾವು ಇದು ನಿಮ್ SSI ಕ್ಲಾಸ್ ಬಂದ್ಮೇಲೆ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಮನಸ್ಥಿತಿ ಇರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಮತ್ತೆ ಪ್ರತಿಯೊಂದ್ರಲ್ಲೂ ಗುರುಗಳೇ ಹೇಳ್ಬೇಕಂದ್ರೆ ಈಗೀಗ ಎಲ್ಲ ಬದಲಾವಣೆ ಆಗ್ತದೆ. ಮನಸ್ಥಿತಿ ಅಂತೂ ಹೇಳ್ಬೇಕಂದ್ರೆ ನೀವ್ ಹೇಳ್ತಿರ್ಬೇಕಾದ್ರೆ ನಮ್ಗೆ ಅದ್ರ ಕಡೆ ಗಮನ ಹರಿಸ್ಬೇಕನ್ನೋದು ಜ್ಞಾನನೇ ಇರ್ತಾ ಇರ್ಲಿಲ್ಲ. ಈಗ ಕೇಳ್ಬೇಕು ಅನ್ಸ್ತಾ ಆ ತರ ಜ್ಞಾನ ಬಂದಿದೆ ಗುರುಗಳೇ. ವೆರಿ ಗುಡ್, ವೆರಿ ಗುಡ್. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾವುದು? ಆನಂದ ಸ್ಥಿತಿ. ಈ ಆನಂದ ಸ್ಥಿತಿನ ಪಡೆದ್ರೆ ಎಲ್ಲವೂ ಸಿಗ್ತಾ ಬರ್ತದೆ. ಮನುಷ್ಯ ಮೂಲ ಸ್ವರೂಪನೇ ಆನಂದ ಸ್ವರೂಪ. ನಾವು ಹುಟ್ಟಿರೋದೇನು ಗೊತ್ತಾ? ಎಲ್ರು ತುಂಬಾ ಜನ ಹೇಳ್ತಾರೆ, ಮಹಾನುಭಾವರುಗಳು, ಮನುಷ್ಯನ ಜೀವನ ತುಂಬಾ ಶ್ರೇಷ್ಠ ಜೀವನ ಅಂತ. ಸಿರಾಪರು ಮೀಟ್ ಮಾಡ್ಕೊಳ್ಳಿ, ಮನುಷ್ಯನ ಜೀವನ ತುಂಬಾ ಶ್ರೇಷ್ಠ ಜೀವನ ಅಂತ ಹೇಳ್ತಾರೆ. ಹೌದಾ? ಯಾಕೆ ಆ ಮನುಷ್ಯನ ಜೀವನ ಶ್ರೇಷ್ಠ?
ಮನುಷ್ಯನ ಜೀವನ ಯಾಕಪ್ಪ ಶ್ರೇಷ್ಠ ಅಂದ್ರೆ ಅವನು ಆನಂದದಲ್ಲಿ ಇರ್ತಾನೆ. ಜೀವನ ಅವನು ಹುಟ್ಟಿದ್ದೇ ಆನಂದವಾಗಿ, ಆನಂದಕ್ಕೋಸ್ಕರ. ಮನುಷ್ಯ ಹುಟ್ಟಿದ್ದೇನಕ್ಕೋಸ್ಕರ? ಆನಂದವಾಗಿ ಜೀವನ ಮಾಡೋದಿಕ್ಕೆ. ಈ ಆನಂದ ಜೀವನವನ್ನ ಎಲ್ಲಿವರೆಗೂ ಅವನು ಪಡ್ಕೊಂಡಿರ್ತಾನಂದ್ರೆ, ನೋಡಿ, ಮೂಲ ನಾವು ಹುಟ್ಟಿದಾಗ ಏನ್ ಮಾಡ್ತಾ ಇರ್ತೀವಿ? ಮಕ್ಳು ಇರ್ತಾರಲ್ಲ ತೊಟ್ಲಲ್ಲಿ, ಆ ತೊಟ್ಲಲ್ಲಿರೋ ಮಗು ತನ್ನಷ್ಟಾನೆ ನಗಿತಾ ಇರ್ತದೆ, ನೋಡಿದಿರ? ಆದ್ರೆ ಬೆಳೀತಾ 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 ಏನಾಯ್ತು, ನಮ್ಗೆ ಒಂದು 8-9 ವರ್ಷ 10-12 ವರ್ಷವರೆಗೂ ಇತ್ತು. ಆಮೇಲೆ ಏನಾಯ್ತು? ನಿಧಾನವಾಗಿ ಆನಂದ ಹೋಗ್ತಾ ನಮ್ಗೆ ಏನ್ ಶುರುವಾಯ್ತು? ಅಲ್ಲಿ ಜಾಗದಲ್ಲಿ, ಆನಂದ ಜಾಗದಲ್ಲಿ ಇನ್ನೊಂದು ಬಂತು. ಏನದು? ಟೆನ್ಷನ್. ಟೆನ್ಷನ್. ಟೆನ್ಷನ್ ಟೆನ್ಷನ್ ಹೋಗ್ತಾ ಹೋಗ್ತಾ ಏನಾಯ್ತು? ಡಿಫ್ರೆನ್ಷನ್ ಆಗುತ್ತೆ ಅಲ್ವಾ? ಒತ್ತಡಗಳು, ಮಾನಸಿಕ ಒತ್ತಡ, ಡಿಫ್ರೆನ್ಷನ್ ಆಗುತ್ತೆ. ಅದಕ್ಕೋಸ್ಕರ ಮನುಷ್ಯನ ಮೂಲ ಸ್ವರೂಪನೇ ಆನಂದ ಸ್ವರೂಪ. ಆದ್ರೆ ನಾವೀಗ ವಾಪಸ್ ಎಲ್ಲಿಗೆ ಹೋಗ್ಬೇಕು? ಆನಂದ ಪಡೆಯಕ್ಕೆ, ಆನಂದ ಸ್ಥಿತಿಗೆ ಹೋಗ್ಬೇಕು. ನೀವು ಆನಂದ ಸ್ಥಿತಿಗೆ ಹೋದಾಗ ನಿಮ್ಮ ಆರೋಗ್ಯಗಳು, ಯಾವುದೇ ರೀತಿ ಆರೋಗ್ಯ ಪ್ರಾಬ್ಲಮ್ಸ್ ಇರ್ಬೋದು, ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಮನಸ್ಥಿತಿ ಚೆನ್ನಾಗಾಗ್ಬಿಟ್ರೆ ಆನಂದ ಸ್ಥಿತಿ ಚೆನ್ನಾಗಾಗುತ್ತೆ. ಆ ಮೂಲ ಸ್ವರೂಪ ಜೊತೆ ಒಂದಾಗೋದೇ ಯೋಗ. ಅರ್ಥ ಆಯ್ತಾ? ನಿಮ್ಮ ಆನಂದದ ಸ್ವರೂಪ ಜೊತೆ ಒಂದಾಗೋದೇ ನಿಜವಾದ ಯೋಗ. ನಿಮ್ಗೆ ಎಷ್ಟು ಜನ ಇದು ಹೇಳ್ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಸತ್ಯ ಇದು. ನೀವು ಯಾಕಪ್ಪ ಇಷ್ಟು ಚೆನ್ನಾಗಿದ್ದೀರಾ, ನಿಮ್ಗೆ ಕಾಯಿಲೆಗಳು ವಾಸಿ ಆಯ್ತು, ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಆನಂದ ಸ್ವರೂಪಕ್ಕೆ ಹೋದಾಗ ಅವು ಓಡೋಗ್ಬಿಡ್ತವೆ. ಕತ್ಲದ ಕಡೆ, ಬೆಳಕಿದ ಕಡೆ ಕತ್ಲಿರುತ್ತಾ? ಇಲ್ಲ. ಬೆಳಕಿದ್ದ ಕಡೆ ಕತ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಕತ್ಲಿದ ಕಡೆ ಒಂದು ಕ್ಯಾಂಡ್ಲು ಅಥವಾ ಒಂದು ದೀಪ ಇಟ್ಟರೆ ಸಾಕು, ಬೆಳಕು ಬಂದ್ರೆ ಕತ್ಲು ತಾನಾಗಿ ಓಡೋಗುತ್ತೆ. ಹಂಗೆ ಯಾರಲ್ಲಿ ಆನಂದ ಸ್ಥಿತಿ ಇದೆಯೋ ಅವ್ರ ಜೀವನ ಯಾವಾಗಲೂ ಆನಂದವಾಗಿರುತ್ತೆ. ಓಕೆ, ಆನಂದ ಸ್ಥಿತಿನಲ್ಲಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಮೂಲ ಸ್ವರೂಪಕ್ಕೆ ಹೋಗೋದೇ ಈ ಯೋಗದ ಒಂದು ಮೂಲ. ಈ ಆನಂದ ಸ್ಥಿತಿಗೆ ಹೋಗ್ಬೇಕಾದ್ರೆ ನಮ್ಗೆ 8 ಮಾರ್ಗಗಳನ್ನ ಕೊಟ್ರು. ಎಷ್ಟು ಮಾರ್ಗ ಕೊಟ್ರು? 8 ಮಾರ್ಗಗಳನ್ನ ಕೊಟ್ರು. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಕೂಡ ಕರೆದ್ರು. ಏನಂತ ಕರೆದ್ರು? ಅಷ್ಟಾಂಗ ಯೋಗ. ದಿವಸ ಈ ಅಷ್ಟಾಂಗ ಅಂದ್ರೆ ಯಾವ್ಯಾವ್ದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಯೋಗ ಅಂದ್ರೆ ಏನಂತ ಹೇಳಿದ್ವಿ? ಯಾರಾದ್ರೂ ರಿಪೀಟ್ ಮಾಡಿ. ಯೋಗ ಅಂದ್ರೆ ಏನು? ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಯೋಗ ಅಂದ್ರೆ ಏನು? ಸ್ಥಿತಿಗೆ ನಮ್ಮ ಮೂಲ ಸ್ವರೂಪಕ್ಕೆ ವಾಪಸ್ ಹೋಗುತ್ತೆ. ನಮ್ಮ ಮೂಲ ಆನಂದದ ಸ್ವರೂಪಕ್ಕೆ, ಮೂಲ ಆನಂದ ಸ್ವರೂಪ ಸ್ಥಿತಿಗೆ ಜೊತೆ ಒಂದಾಗೋದು ಯೋಗ ಅಂತ ಹೇಳ್ತೀವಿ. ಬೇರೆ ಏನಾದ್ರೂ ಹೇಳ್ಕೊಂಬೋದು, ಆತ್ಮ, ಪರಮಾತ್ಮ, ಮನಸ್ಸು, ಅವೆಲ್ಲ ಒಂದು ಸಣ್ಣ 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 ಪಪರ್ಮೆಂಟ್ಗಳಿದ್ದಂಗೆ. ಅವೆಲ್ಲ ದೊಡ್ಡ ಸ್ವೀಟು, ಮೈಸೂರು ಪಾಕ್ ಇದ್ದಂಗೆ. ಯಾವುದು? ಆತ್ಮ ಜೊತೆ ಆನಂದ ಜೊತೆ ಒಂದಾಗೋದು. ಆನಂದ ಜೊತೆ ಒಂದಾದ್ರೆ ಆತ್ಮನು ಪರಮಾತ್ಮನು ಓಡ ಬರ್ತಾನೆ ನಿಮ್ಮ ಆತ್ಮ ಜೊತೆಗೆ. ನೀವು ಪರಮಾತ್ಮ ನೋಡ್ಕೊಂಡು ಬೇಕಾಗಿಲ್ಲ, ಪರಮಾತ್ಮನೇ ನಿಮ್ಮ ಜೊತೆ ಬಂದ್ಬಿಡ್ತಾನೆ. ಅದು ತುಂಬಾ ಇಂಪಾರ್ಟೆಂಟ್. ಆನಂದ ಸ್ಥಿತಿನಲ್ಲಿದ್ದಾಗ ಅದು ನಿಮಗೆ ಅರಿವಾಗ್ತಾ, ಅನುಭವ ಆಗ್ತಾ ಬರ್ತದೆ. ಈ ಆನಂದವನ್ನ ಪಡ್ಕೊಳೋದಕ್ಕೆ 8 ಮಾರ್ಗಗಳನ್ನ ತೋರಿಸಿದ್ರು ನಮ್ಮ ಹಿರಿಯರು. ಅದ್ಯಾವುದು ಅಂತ ಪರಿಚಯ ಮಾಡ್ಕೊಂಡು ಹೋಗೋಣ. ಮೊದಲನೇದಾಗಿ ಹೇಳಿದ್ನಲ್ಲ, ಇದು 8 ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣೆ, ಸಮಾಧಿ. ಈ 8ನ ನಾವು ಬ್ರೀಫ್ ಆಗಿ ತಿಳ್ಕೊಂಡು ತಗೋಣ. ಇದನ್ನ ಬರೀ ಇವತ್ತು ನಾಳೆ ನಾಡೋದು 3 ದಿವಸ ನಿಮ್ಗೆ ಏನಪ್ಪಾ ಅಂದ್ರೆ ಪರಿಚಯ ತರಗತಿ ಅಷ್ಟೇ. ಇದ್ರ ಬಗ್ಗೆ ಇಂಟ್ರೊಡಕ್ಷನ್. ಆದ್ರೆ ಬರೀ ಇಂಟ್ರೊಡಕ್ಷನ್ ತಗೊಂಡ್ರೆ ನಮಗೆ ಅದು ಪರಿಪೂರ್ಣ ಉಪಯೋಗ ಆಗಲ್ಲ. ಮತ್ತೆ ಪರಿಪೂರ್ಣ ಉಪಯೋಗ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅನುಭವಿಸ್ಬೇಕು. ಅನುಭವಿಸೋದ್ರಿಂದ ನಮ್ಗದು ಗೊತ್ತಾಗ್ತಾ ಬರ್ತದೆ. ಅನುಭವಿಸ ಇಲ್ಲಿ ಕೊಡ್ತೀವಿ, ಅನುಭವದಲ್ಲೂ ಸಿಗುತ್ತೆ ನಿಮ್ಗೆ. ಅನುಭವದಲ್ಲಿ ಸಿಗ್ಬೇಕು ಅಂದಾಗ ಗುರೂಜಿ 14 ವರ್ಷ ಕಷ್ಟಪಟ್ಟು ಪಡೆದಿದ್ದನ್ನ ನೀವು 14 ದಿನದಲ್ಲಿ ಪಡ್ಕೊಂಡ್ಬಿಡ್ತೀವಿ. 14 ದಿನ ಬೇಕಾಗುತ್ತೆ ನೀವು ಪೂರ್ತಿ ಪಾರ್ಟಿಸಿಪೇಟ್ ಮಾಡೋದು. ಓಕೆ, ಈಗ ಈ ಒಂದ್ರ ಬಗ್ಗೆ ಬ್ರೀಫ್ ಆಗಿ ಪರಿಚಯ ಮಾಡ್ಕೊಂಡು ಹೋಗೋಣ. ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಮುಂದೆ ಕ್ಲಾಸಲ್ಲಿ ನಿಮ್ಗೆ ಅನುಭವದಲ್ಲೇ ಆಗ್ತಾ ಬರುತ್ತೆ. ಮೊದಲನೇದಾಗಿ ಯಮ ಅಂತ ಹೇಳ್ತೀವಿ. ಈ ಯಮ ಅಂದ್ರೆ ಏನು? ಯಮ ಅಂದ್ರೆ ಸುಳ್ಳು ಹೇಳಬಾರ್ದು. ಮೊದಲೇದು ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಇನ್ನೊಬ್ಬರಿಗೆ ನೋಯಿಸಬಾರ್ದು, ಸತ್ಯದಲ್ಲಿ ಜೀವನ ಮಾಡಬೇಕು. ಇದು ಮೂಲಭೂತ ಯಮದಲ್ಲಿ ಬರ್ತಕ್ಕಂಥದ್ದು ಮೂಲಭೂತ ನಿಯಮ. ಇಷ್ಟ ನೀವು ಪಾಲನೆ ಮಾಡಿದ್ರೆ ಯಮನ ಪಾಲನೆ ಮಾಡ್ದಂಗೆ ಆಯ್ತು. ಇಷ್ಟ ಪಾಲನೆ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಮೊದಲನೇದು ಸತ್ಯದಲ್ಲಿರ್ಬೇಕು. ಸತ್ಯದಲ್ಲಿರಕ್ಕಾಗುತ್ತಾ? ಗೊತ್ತಿದ್ದಂಗೂ ಬೇಕಾದಷ್ಟು ಸುಳ್ಳು ಹೇಳ್ತೀವಿ, ಗೊತ್ತಿಲ್ಲೂ ಬೇಕಾದಷ್ಟು ಸುಳ್ಳು ಹೇಳ್ತೀವಿ. ಅದರಿಂದ ಫಸ್ಟ್ ನಾವು
ಈ ಮಾರ್ಗ ಇದೆಯಲ್ಲ ಯಮ ಮಾರ್ಗ ತುಂಬಾ ಕಠಿಣ ಮಾರ್ಗ. ಅದೇ ರೀತಿ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಿಂಸೆ ಮಾಡೋದಂದ್ರೆ ನೀವು ಚಾಕು ತಗೊಂಡು ಇನ್ನೊಬ್ರು ಕುಚ್ಚಿದ್ರಲ್ಲ, ನಾವು ಆಡೋ ಮಾತಿಂದ ಇನ್ನೊಬ್ರಿಗೆ ತೊಂದರೆ ಆದ್ರೂ ನೋವಾದ್ರೂ ಅದು ಹಿಂಸೆನೆ. ಗೊತ್ತಾಯ್ತಾ? ಅದರಿಂದ ಯಮ ತುಂಬಾ ಕಠಿಣವಾದ ಮಾರ್ಗ. ಸಾಧ್ಯ ಇದೆ, ಆದ್ರೆ ಕಠಿಣ ಸಾಧನೆ ಬೇಕಾಗುತ್ತೆ. ಸುಮಾರು ದಿನ ಸಹ ಬೇಕಾಗುತ್ತೆ ನಿಮ್ಮ ಸಾಧನೆಗೆ. ಅದಕ್ಕಿಂತ ಇನ್ನು ಸ್ವಲ್ಪ ಆರಾಮಿರ್ತಕ್ಕಂಥದ್ದು ಎರಡನೇ ಮಾರ್ಗ. ಯಮ ಆದ್ಮೇಲೆ ಎರಡನೇ ಮಾರ್ಗ ಯಾವುದು? ನಿಯಮ. ನಿಯಮ ಅಂದ್ರೆ ಏನು? ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಫ್ರೆಶ್ ಅಪ್ ಮಾಡ್ತೀರಾ, ರೆಡಿ ಆಗ್ತೀರಾ, ಆಫೀಸ್ಗೆ ಹೋಗ್ತೀರಾ, ಇದೆಲ್ಲ ನಿಯಮಗಳು ಮಾಡ್ಕೊಂಡ್ರೆ ನೀವೇನ ಯಾರಾದ್ರೂ ನಿಮ್ಗೆ ಹಿಂಗೆ ಅಂತ ನಿಯಮಗಳು ಮಾಡ್ಕೊಟ್ಟಿದಾರ? ನಾವೇ ಮಾಡ್ಕೊಂಡು ನಾವೇ ನಿಯಮಗಳನ್ನ ಮಾಡ್ಕೊಂಡಿದ್ದೀವಿ. ಈ ನಿಯಮಗಳು ಪಾಲನೆ ಮಾಡಿದ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಾಗುತ್ತೆ, ಯೋಗ ಸಿಗುತ್ತೆ. ಆದ್ರೆ ನಾವು ಸರಿಯಾಗಿ ಆ ನಿಯಮಗಳು ಪಾಲನೆ ಮಾಡೋಣ. ಈಗ ನೋಡಿ, ನಿಮ್ಗೆ ಎಕ್ಸಾಂಪಲ್ ಬೇಕು ಅಂದ್ರೆ ಸಿಂಪಲ್ ಆಗಿ ಹಬ್ಬ ಮಾಡ್ತಿರಲ್ಲ ನೀವು, ಹಬ್ಬ ಆಚರಣೆ ಮಾಡ್ತೀರ. ಈ ಗಣೇಶನ ಹಬ್ಬ ಮಾಡ್ತೀರ, ಶಿವರಾತ್ರಿ ಮಾಡ್ತೀರಾ, ಯುಗಾದಿ ಮಾಡ್ತೀರಾ, ಎಲ್ಲ ಹಬ್ಬಕ್ಕೂ ಒಂದೇ ನಿಯಮ ಇದೆಯಾ? ಇಲ್ಲ. ಒಂದೇ ರೀತಿ ಪೂಜೆ ಮಾಡ್ತೀರಾ? ಇಲ್ಲ. ಒಂದೊಂದು ಹಬ್ಬಕ್ಕೂ ಒಂದೊಂದು ನಿಯಮಗಳನ್ನ ಮಾಡ್ಕೊಂಡ್ರೆ, ಆ ನಿಯಮಗಳೆಲ್ಲ ಮಾಡ್ಕೊಂಡ್ರದ್ ಯಾರು? ನಾವೇ. ಹೇಗೆ? ಮತ್ತೆ ನಾವೇ. ಆ ನಿಯಮಗಳು ಪಾಲನೆ ಮಾಡಿದ್ರು ಆಗುತ್ತೆ, ಆದ್ರೆ ನಾವು ಪಾಲನೆ ಮಾಡ್ತಾ ಇದ್ದೀವ? ಸಿಂಪಲ್ ನೋಡಿ, ಒಂದು ಶಿವರಾತ್ರಿ ಎಕ್ಸಾಂಪಲ್ ಇಡ್ತೀನಿ. ಶಿವರಾತ್ರಿದಲ್ಲಿ ದೊಡ್ಡದಾಗಿ ಎರಡು ನಿಯಮ ಇದೆ ಹಬ್ಬ ಆಚರಣೆಗೆ. ಏನ್ ಎರಡು ನಿಯಮ? ಜಾಗರಣೆ ಇರೋದು, ಉಪವಾಸ ಇರೋದು. ಒಂದು ಜಾಗರಣೆ, ಒಂದು ಉಪವಾಸ. ನೋಡಿ, ಅವತ್ತು ದಿವಸ ಮನೆಯಲ್ಲಿ ಹೆಣ್ಣು ಮಕ್ಕಳು ತುಂಬಾ ಜನ ಇದ್ದೀರಾ, ಯಾರು ಅಡಿಗೆ ಮಾಡಲ್ಲ, ಹೌದಾ? ನೀವ್ ಯಾರು ಅಡಿಗೆ ಮಾಡಲ್ಲ. ಆದ್ರೆ ಮೊದ್ಲೇ ದಿವಸನೇ ಪ್ರಿಪ್ರೇಷನ್ ಮಾಡಿರ್ತೀರ. ಮಾಡಲ್ಲ. ಮೊದ್ಲೇ ಏನು ಎಲ್ಲಾ ಪ್ರಿಪ್ರೇಷನ್ ಆಗ್ಬಿಟ್ಟಿರ್ತದೆ. ಯಾವುದು? ಕಬ್ಬಂತೆ, ಗೆಣಸಿನ ಗಡ್ಡೆ, ರವೆ ಉಂಡೆ, ಸಿಮ್ಮುಲ್ ಉಂಡೆ, ಕಲ್ಲಂಗಡಿ ಹಣ್ಣು, ಇನ್ನೊಂದು ಮತ್ತೊಂದು ಕಬ್ಬು, ಎಲ್ಲ ದಿನಾ ಕಡಲೆಕಾಯಿ. ಮೂರೊತ್ತು ಇಷ್ಟಿಷ್ಟು ಕಡಲೆಕಾಯಿ, ಮೂರೊತ್ತು ಇಷ್ಟಿಷ್ಟು ಮೂರೊತ್ತು ತಿಂದ್ರೆ ಅವತ್ತು ಇಷ್ಟಿಷ್ಟೇ 5-6 ಟೈಮ್ ಉಪವಾಸ ತಿಂದಿರ್ತೀವಿ. ಆಗಲ್ಲ. ಅದು ಉಪವಾಸ ಅಲ್ಲ, ಮಾಮೂಲಿಗಿಂತ ಇನ್ನ ಜಾಸ್ತಿ ಹೊಟ್ಟೆ ತುಂಬಿರುತ್ತೆ. ಗುರೂಜಿ. ಇನ್ನು ಜಾಗರಣೆ ತಗೊಳ್ಳಿ. ಆಗ್ಬಿಟ್ರೆ ಹೌದು. ಜಾಗರಣೆ ತಗೊಂಡ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, 100% ನಿದ್ದೆ ಮಾಡಲ್ಲ. ಏನ್ ಮಾಡ್ತೀರಾ? ಟಿವಿಗಳು. ಅದೇ ನಮ್ ಗಂಡು ಮಕ್ಳು ಏನ್ ಮಾಡ್ತಾರೆ ರೋಡಲ್ಲಿ? ಅದು ಬೇರೆ ಬೇರೆ ಆಟ. ಅವತ್ತು ಪೊಲೀಸರು ಮಾತಾಡ್ಸಂಗಿಲ್ಲ, ಊರ್ನ ಹಿರಿಯರು ಮಾತಾಡ್ಸಂಗಿಲ್ಲ, ಆ ತರ ಆಗ್ಬಿಟ್ರು. ಅಂದ್ರೆ ನಿಯಮಗಳು ನಾವು ಪಾಲನೆ ಮಾಡೋದು ಕಠಿಣ ಇದೆ. ಇದು ಸಾಧ್ಯ ಇದೆ, ಸ್ವಲ್ಪ ಕಠಿಣ ಮಾರ್ಗ. ಎರಡನೇದು ಕಠಿಣ ಮಾರ್ಗ. ಮೂರನೇದಿದೆ ಯಮ, ನಿಯಮ, ಆಸನಗಳು. ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಯೋಗ ಅಂದ್ರೆ ಆಸನಗಳು ಅಂತ, ಯೋಗಾಸನಗಳು ಅಂತ. ಈ ಯೋಗಾಸನಗಳು ಯಾರು ಯೋಗಾಸನ ಮಾಡ್ತಾರೆ ಅವರು ತುಂಬಾ ಆರೋಗ್ಯ ಚೆನ್ನಾಗಿರ್ತದೆ. ಆ ಯೋಗ ಮಾರ್ಗಕ್ಕೆ ಹೋಗೋದಕ್ಕೂ ಸಾಧ್ಯ. ಇದು ಕನಿಷ್ಠ ಪಕ್ಷ ದಿನಕ್ಕೆ 1 ಗಂಟೆ ಆದ್ರೂ ಮಾಡಬೇಕು. ಇದು ನಿಮಗೆ ನಮ್ಮ ಕಡೆಯಿಂದ ಪ್ರತಿದಿನ ಬೆಳಗ್ಗೆ ಹೊತ್ತು 5ರಿಂದ 6 ಗಂಟೆವರೆಗೂ ಯೋಗ ಕ್ಲಾಸ್ ಇರ್ತದೆ. ಪ್ರತಿದಿನ ಫ್ರೀ ಇರ್ತದೆ. ಅದಕ್ಕೆ ಯಾವುದೇ ನೀವು ಶುಲ್ಕ ಕೊಡಬೇಕಾಗಿಲ್ಲ. 1 ದಿವಸ 2 ದಿವಸ ಲೈಫ್ ಲಾಂಗ್ ಅದು ಫ್ರೀ ಇರ್ತದೆ. ಇದು ನಮ್ಮ ಕಾರ್ಯಕ್ರಮ 3:30ಕ್ಕೆ ಸ್ಟಾರ್ಟ್ ಆಗುತ್ತೆ. 3:30ರಿಂದ 4 ಗಂಟೆವರೆಗೂ ವಿಷ್ಣು ಸಹಸ್ರನಾಮ ಇರ್ತದೆ. 4ರಿಂದ 5 ಗಂಟೆವರೆಗೂ ಸೋಹಂ ಧ್ಯಾನ ಇರ್ತದೆ. 5ರಿಂದ 6ವರೆಗೂ ಯೋಗಾಸನ ಇರ್ತದೆ, ಎಕ್ಸರ್ಸೈಸ್ ಇರ್ತದೆ. ಈ ಯೋಗವನ್ನ ಪಡ್ಕೊಂಡ್ರು ನೀವು ಯೋಗವನ್ನ ಪಡ್ಕೊಬಹುದು, ಆನಂದ ಜೀವನವನ್ನ ಪಡ್ಕೊಬಹುದು. ಆದ್ರೆ 1 ಗಂಟೆ ಸಾಧನೆ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇದು ಸುಲಭ ಮಾರ್ಗ. 4ನೇದಿದೆ, ಅದಕ್ಕಿಂತ ಸುಲಭ, ಆ ಎಕ್ಸರ್ಸೈಸ್ಗಿಂತ ಸುಲಭ. ಯಾವ್ದಪ್ಪ ಅದು ಅಂದ್ರೆ ಪ್ರಾಣಾಯಾಮ. ಪ್ರಾಣಾಯಾಮ 4 ಅಕ್ಷರ ಇದೆ. 4ನೇದು ಇದು. ತುಂಬಾ 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 ನಿಮ್ಮ ಜೀವನಕ್ಕೆ ಏನು, ನಿಮ್ಮ ಜೀವನ ತುಂಬಾ ಚೆನ್ನಾಗಿ ಆಗ್ಬೇಕಂದ್ರೆ ಈ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಅರ್ಧ ಗಂಟೆ ಪ್ರಾಣಾಯಾಮ ಮಾಡ್ಕೊಂಡ್ರೆ, ಅರ್ಧ ಗಂಟೆನೂ ಬೇಕಿಲ್ಲ, ನೀವು ಕನಿಷ್ಠ 20 ನಿಮಿಷ ಪ್ರಾಣಾಯಾಮ ಮಾಡ್ಕೊಂಡ್ರೆ ದಿನದ 20 ಗಂಟೆ ನೀವು ಚೈತನ್ಯವಂತವಾಗಿರ್ತೀರಾ, ತುಂಬಾ ಆರೋಗ್ಯವಂತವಾಗಿರ್ತೀರಾ. ಆ ಪ್ರಾಣಾಯಾಮ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಹೇಳಿದಲ್ಲ, ಇದು ಪರಿಚಯ. ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗ್ತೀವಿ. ಪ್ರಾಣಾಯಾಮದ ಬಗ್ಗೆ ನಿಮ್ಗೆ ಇನ್ನ ಮುಂದೆ ಕ್ಲಾಸಲ್ಲಿ ತುಂಬಾ ಡೀಟೇಲ್ಸ್ ಆಗಿ ಕೊಡ್ತಾ ಬರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಣಾಯಾಮದ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತಾ ಬರ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಪ್ರಾಣಾಯಾಮ ಅಂತ ತಿಳ್ಕೊಳ್ಳಿ. 4ನೇದು. 5ನೇದಿದೆ, ಇನ್ನು ಸ್ವಲ್ಪ ಸೂಕ್ಷ್ಮ ನೋಡಿ. ಮೊದಲನೇದೇನಾಯ್ತು, ನನ್ನ ಹವ್ಯಾಸಗಳ ಬಗ್ಗೆ ಬಂತು. 2ನೇದು ನನ್ನ ನಿಯಮಗಳ ಬಗ್ಗೆ ಹೇಳ್ತು. 3ನೇದು ನನ್ನ ಶರೀರದ ಬಗ್ಗೆ ಹೇಳ್ತು. 4ನೇದು ಪ್ರಾಣಾಯಾಮ ನನ್ನ ಶರೀರದ ಒಳಭಾಗದ ಬಗ್ಗೆ ಹೇಳ್ತು. 5ನೇದಿದೆ, 5ನೇ ಮಾರ್ಗ. ಅದು ಇನ್ನ ಸೂಕ್ಷ್ಮ, ತುಂಬಾ ಇಂಪಾರ್ಟೆಂಟ್. ಏನದು? ಪ್ರತ್ಯಾಹಾರ.
ಪ್ರತ್ಯಾಹಾರ. ಐದನೇದಕ್ಕೆ ಏನಂತೀವಿ? ಪ್ರತ್ಯಾಹಾರ ಅಂದ್ರೆ ಬದಲಿ ಆಹಾರ. ಇದನ್ನ ನಮ್ಮ ಪಂಚೇಂದ್ರಿಯಗಳ ಬಗ್ಗೆ ಹೇಳುತ್ತೀವಿ. ಈ ಪ್ರತ್ಯಾಹಾರ ಏದ್ರ ಬಗ್ಗೆ ಹೇಳುತ್ತೆ? ಪಂಚೇಂದ್ರಿಯಗಳ ಬಗ್ಗೆ ಹೇಳುತ್ತೆ. ಯಾವ್ದು ಪಂಚೇಂದ್ರಿಯ? 5. ಪಂಚ ಅಂದ್ರೆ 5. ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಅನ್ನಮಯ ಕೋಶ ಅದು ಆನಂದಮಯ ಬೇರೆ. ಕೋಶ, ವಾಯು, ಅಗ್ನಿ, ವಾಯು. ಅದು ಪಂಚತತ್ವಗಳು. ವಾಯು, ಅಗ್ನಿ ಅದೆಲ್ಲ ಪಂಚತತ್ವಗಳು. ಆನಂದಮಯ ಕೋಶ, ಕಣ್ಣು, ಮೂಗು, ನಾಲಿಗೆ, Correct. ಕಿವಿ, ಚರ್ಮ. ಕಿವಿ. ವೆರಿ ಗುಡ್, ಚೆನ್ನಾಗಿ ಹೇಳಿದೆ. ಕಣ್ಣು, ಕಿವಿ, ಮೂಗು, ಕಿವಿ, ನಾಲಿಗೆ, ಚರ್ಮ. ಚರ್ಮ, ಇದಕ್ಕೇನಂತಾರೆ? ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳು. ಪಂಚಕೋಶಗಳು ಬೇರೆ, ಪಂಚಭೂತಗಳು ಬೇರೆ. ಇದು ಪಂಚ ಇಂದ್ರಿಯಗಳು. ಈ ಇಂದ್ರಿಯಗಳಿಗೆ ನಾವು ಆಹಾರವನ್ನು ಕೊಡ್ತಾ ಇದ್ದೀವಿ. ಗೊತ್ತಿದ್ದೋ ಗೊತ್ತಿದ್ರೂ ಕರೆಕ್ಟೋ ತಪ್ಪೋ, ಒಳ್ಳೇದೋ ಕೆಟ್ಟದೋ ಆಹಾರ ಕೊಡ್ತಾ ಇದ್ದೀವಿ. ಎಲ್ಲಿಂದ ಕೊಡ್ತಾ ಇದ್ದೀವಿ? ಕಣ್ಣಿಗೇನು ಆಹಾರ? ನೋಡೋದು. ನೋಟ, ದೃಶ್ಯ. ಅದು ಒಳ್ಳೇದೋ ಕೆಟ್ಟದ್ದೋ ದೃಶ್ಯ ಆಹಾರವಾಗಿ ಕೊಡ್ತಾ ಇದ್ವಿ. ನೋಡಿ, ನಿಮ್ಗೆ ಒಳ್ಳೆ ದೃಶ್ಯ ನೋಡಿದ್ವಿ, ದಾರಿನಲ್ಲಿ ಹೋಗ್ತಾ ಇರ್ತಾರೆ, ಒಂದು ಒಳ್ಳೆ ಸುಂದರವಾದ ತೋಟ, ತೋಟದಲ್ಲಿ ಒಳ್ಳೆ ಹೂಗಳು ಬಿಟ್ಟಿರ್ತದೆ, ತುಂಬಾ ಹಸಿರಸ್ರಾಗಿರ್ತದೆ. ಏನಾಗುತ್ತೆ ನಿಮ್ಗೆ? ಮನಸ್ಸು ಖುಷಿ ಆಗುತ್ತೆ. ಅದೇ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿರ್ತದೆ, ಅಲ್ಲಿ ಯಾರಿಗೂ ಸ್ವಲ್ಪ ಕೈ ಕಾಲು ಮುರಿದು ರಕ್ತ ಹೋಗ್ತಾ ಇರ್ತದೆ, ಅದು ದೃಶ್ಯನೇ. ನೋಡಿದ್ರೆ ಏನಾಯ್ತು ನಿಮ್ಗೆ? ಮನಸ್ಸೆಲ್ಲ ಒಂಥರ ನೋವಾಗುತ್ತೆ, ಮನಸ್ಸೆಲ್ಲ ಒಂಥರ ಆಗುತ್ತೆ ಅಲ್ವಾ? ಸಹಾಯ ಮಾಡ್ತೀರಾ, ಆದ್ರೆ ಮನಸ್ಸೆಲ್ಲ ಒಂಥರ ಆಗುತ್ತೆ. ಅಂದ್ರೆ ಎರಡೂ ದೃಶ್ಯನೇ. ಚೆನ್ನಾಗಿರೋದು ನೋಡಿದಾಗ ನಿಮ್ ಮನಸ್ಸು ಉಲ್ಲಾಸ ಆಗುತ್ತೆ, ಇನ್ನೊಂದ್ ತರದ್ ನೋಡಿದ್ರೆ ಮನಸ್ಸು ಬೇಸರ ಆಗುತ್ತೆ. ಅದೇ ರೀತಿ ನಮ್ಮ ಕಿವಿಗೆ ಆಹಾರ ಏನು? ಕಿವಿಗೆ ಆಹಾರ ಕೇಳೋದು. ಶಬ್ದ, ಕೇಳೋದು. ನೋಡಿ, ಒಳ್ಳೆ ಶಬ್ದ ಕೇಳಿದ್ರೆ, ಒಳ್ಳೆ ಸಂಗೀತ ಕೇಳಿದ್ರೆ ಏನಾಯ್ತು? ಮನಸ್ಸು ಖುಷಿ ಆಗುತ್ತೆ. ಅದೇ ಇನ್ನೊಂದು ಯಾವ್ದೋ ವಿಚಾರ, ಬ್ಯಾಡದ ವಿಚಾರ ಕೇಳಿದ್ರೆ, ಫೋನ್ ಬಂತು, ಅಲೋ ಯಾರು ಮಾತಾಡ್ತಾರದು? ನಾವು ಈ ಕಡೆಯಿಂದ ಪೊಲೀಸ್ ಸ್ಟೇಷನ್ ಅವರು, ಇಂಥ ನಂಬರ್ ಗಾಡಿ, ನಮ್ದೇ ಗಾಡಿ, ನಮ್ಮ ಮಗ ಹೊತ್ಕೊಂಡೋಯ್ದ, ಏನಿಲ್ಲ ಪೊಲೀಸ್. ಅಷ್ಟೊತ್ತು ನಿಮ್ಗೆ ಏನಾಯ್ತು? ಆ ಶಬ್ದ ಕೇಳ್ತದಂಗೆ ಮೈಯೆಲ್ಲ ಗಡಗಡ ಶುರು ಆಗ್ಬಿಟ್ಟು. ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಸಣ್ಣದಾಗ ಒಂದು ಶುರು ಆಕ್ಸಿಡೆಂಟ್ ಆಗಿದೆ, ಬಂದು ಹುಡುಗನ ಕರ್ಕೊಂಡೋಗಿ ಅಂತ. ಅಷ್ಟೊತ್ತು ನಿಮ್ಗೆ ಕೈ ಕಾಲೆಲ್ಲ ಗಡಗಡ. ಯಾಕಾದ್ರೂ ಶಬ್ದನೇ. ಅಂದ್ರೆ ಒಳ್ಳೆ ಶಬ್ದ, ಕೆಟ್ಟ ಶಬ್ದ ಅಂತ ಹೇಳ್ತೀವಿ. ಅಥವಾ ಬೇಕಾಗಿರೋ ಶಬ್ದ, ಬೇಡದ ಶಬ್ದ. ಬೇಕಾಗಿರೋ ಶಬ್ದ ಕೇಳಿದಾಗ ಏನಾಗುತ್ತೆ ನಿಮ್ಗೆ? ಮನಸ್ಸು ತುಂಬಾ ಖುಷಿ ಆಗುತ್ತೆ. ಅದೇ ಬೇಡದ ಶಬ್ದ ಬಂದಾಗ ಏನಾಯ್ತು? ಟೆನ್ಷನ್ ಆಗುತ್ತೆ, ನೋವಾಗುತ್ತೆ, ಬೇಸರ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅಂದ್ರೆ ಇದು ಒಂದು ಆಹಾರನೇ. ಎಲ್ರೂ ಆಹಾರನೇ. ಯಾವುದು? ಬೇಕಾಗಿರೋದು ಆಹಾರನೇ, ಬೇಡದಿದ್ದು ಆಹಾರ. ಈಗ ಅದೇ ರೀತಿ ನಾಲಿಗೆಗೆ ಏನು ಆಹಾರ? ರುಚಿ. ರುಚಿ ಅಲ್ವಾ? ಒಳ್ಳೆ ರುಚಿ ಹಾಕೊಟ್ರೆ ಏನಾಗುತ್ತೆ? ಅಬ್ಬಾ, ತುಂಬಾ ಚೆನ್ನಾಗಿದೆ. ಅದೇ ಸ್ವಲ್ಪ ಹಾಗಲಕಾಯಿ ಕೊಟ್ರೆ ಕಹಿ, ಅಬ್ಬಾ ಕೆಲವು ಒಂಥರ ಆಗ್ಬಿಡ್ತದೆ. ಆದ್ರೂ ಆರೋಗ್ಯಕ್ಕೆ ಸಿಹಿನೇ ಅದು, ಆದ್ರೂ ಆಗಲ್ಲ ಅದು. ಅಂದ್ರೆ ಅದೇ ರೀತಿ ನಮ್ಮ ಮೂಗ್ಗೆ ಒಳ್ಳೆ ವಾಸನೆ ಕೊಟ್ರೆ, ಅಬ್ಬಾ ತುಂಬಾ ಚೆನ್ನಾಗಿದೆ, ಗಮ್ ಅಂತ ಇದೆ. ಅದೇ ಕೆಟ್ಟ ವಾಸನೆ ಬಂದ್ರೆ ಮೂಗ್ ಮುಚ್ಕೊಂಡು ಬಟ್ಟೆ ಮುಚ್ಕೊಂಡು ಹೋಗ್ಬೋದು. ಅದೇ ರೀತಿ ಚರ್ಮಕ್ಕೆ ಸ್ಪರ್ಶ. ನೋಡಿ, ನೀ ಕೆಲಸ ಮುಗಿಸ್ಕೊಂಬಂದ್ರೆ ನಿಮ್ ಮಗು ಓಡಿ ಬಂದ ಅಪ್ಪ ಅಥವಾ ಅಮ್ಮ ಅಂತ ಬಂದು ಬಾಚ್ಕೊಂಡು ದಬ್ಕೊಂಡ್ರೆ ಏನಾಯ್ತು ನಿಮ್ಗೆ? ಆನಂದ. ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಯಾಕೆ? ಆ ಸ್ಪರ್ಶದಿಂದ. ಅದೇ ಬಸ್ಸಲ್ಲಿ ಬರುವಾಗ ಯಾರೋ ಗಲೀಜ್ ಆಗಿರ್ತಾನೆ, ತುಂಬಾ ನೋಡಕ್ಕೆ ಅಸಹ್ಯವಾಗಿರ್ತಾನೆ, ಏನಾದ್ರು ಸುಮ್ಮನೆ ಬಸ್ಸಲ್ಲಿ ಟಚ್ ಮಾಡಿದ್ರೆ ಥೂ ಅಂತ ದೂರ ಹೋಗ್ತೀವಿ. ಯಾಕೆ? ಅದು ಟಚ್. ಅಂದ್ರೆ ಇಲ್ಲಿ ಒಳ್ಳೇದು ಕೆಟ್ಟದ್ದು, ಬೇಕಿದ್ದು ಬೇಡದಿದ್ದು ಏನೋ ಒಂದು ಹೊರಗಡೆಯಿಂದಾನೇ ಆಹಾರ ಕೊಡ್ತಾ ಇದ್ವಿ. ಯಾವುದಕ್ಕೆ? ನಮ್ಮ ಇಂದ್ರಿಯಗಳಿಗೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5ಕ್ಕೂ ಹೊರಗಡೆಯಿಂದಾನೇ ಆಹಾರ ಕೊಡ್ತಾ ಇದ್ವಿ. ಬೇಕಾಗಿದ್ದು, ಬೇಡದಿದ್ದು, ಒಳ್ಳೇದು ಕೆಟ್ಟದ್ದು ಎಲ್ಲವನ್ನೂ ಕೊಡ್ತಾ ಇದ್ವಿ. ಆದ್ರೆ ನಿಜವಾದ ಆಹಾರ ಇದಕ್ಕೆ ಏನಪ್ಪಾ ಅಂದ್ರೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೇನು? ಬದಲಿ ಆಹಾರ. ಎಲ್ಲಿದೆ ಅದು? ನನ್ನ ಒಳಗಡೆ ಇದೆ. ಆ ಒಳಗಡೆ ಇರೋ ಆಹಾರವನ್ನ ಇಂದ್ರಿಯಗಳು ಕೊಟ್ಟಾಗ ನೀನ್ ಹೇಳ್ದಕ್ಕೆ ಕೇಳುತ್ತೆ. ತುಂಬಾ ಜನ ಹೇಳ್ತಾರೆ, ಇಂದ್ರಿಯಗಳ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ, ತುಂಬಾ ಜನ ಸ್ಪೀಚ್ ಅಲ್ಲಿ ಕೇಳಿದ್ದೀವಿ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡವ್ರ ಮನುಷ್ಯ ತುಂಬಾ ಅಜೇಯನಾಗಿರ್ತಾನೆ ಅಲ್ವಾ? ನಮ್ಮ ಭಗವದ್ಗೀತೆನಲ್ಲೂ ಹೇಳಿದ. ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಗಮನಿಸಿ. ಬೇಕಾದ್ರೆ ನೀವು ಕಂಟ್ರೋಲ್ ಮಾಡಕ್ ಹೋಗಿ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಟ್ರೋಲ್ ಮಾಡಕ್ ಹೋದಷ್ಟು ಜಾಸ್ತಿ ಆಗುತ್ತೆ. ಆದ್ರೆ ಏನಪ್ಪಾ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ
ಪ್ರತ್ಯಾಹಾರ ಕೊಡ್ಬೇಕು. ಆ ಪ್ರತ್ಯಾಹಾರ ಎಲ್ಲಿದೆ? ನನ್ನ ಒಳಗಡೆ ಇದೆ. ಆ ಒಳಗಡೆ ಇರೋ ನನ್ನ ಒಳಗಡೆ ಆಹಾರವನ್ನು ಇದೆ. ಕೊಟ್ಟಾಗ ಜೀವನನೇ ಬದಲಾಗ್ಬಿಡ್ತದೆ. ನಿಮ್ಮ ಜೀವನನೇ ಅದಕ್ಕೆ ನಿಮ್ಗೆ ತುಂಬಾ ಚೇಂಜಸ್ ಯಾಕಪ್ಪ ಕಾಣುತ್ತೆ ಅಂದ್ರೆ ಆ ಇಂದ್ರಿಯಗಳಲ್ಲಿ ಬದಲಾವಣೆ. ಅದಿಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಕೊಡ್ತಾ ಹೋಗೋಣ. ಇದು 5ನೇದು. 6ನೇದಿದೆ ಸೂಕ್ಷ್ಮ. ಆ ಇಂದ್ರಿಯಗಳಿಗಿಂತ ಸೂಕ್ಷ್ಮ ಆದದ್ದು ಯಾವುದು? ಇಂದ್ರಿಯಗಳಿಗಿಂತ ಸೂಕ್ಷ್ಮ ಆದದ್ದು ನಿಮ್ಮಲ್ಲಿರ್ತಕ್ಕಂಥದ್ದು, ನಮ್ಮ ಒಳಗಡೆ ಇರ್ತಕ್ಕಂಥದ್ದು ತುಂಬಾ ಸೂಕ್ಷ್ಮ ಆದದ್ದು ಯಾವುದು? ಅನ್ನಮಯ ಕೋಶ. ಮನಸ್ಸು. ಯಾವ್ದದು? ಮನಸ್ಸು. ಮನಸ್ಸು. ಇದು 6ನೇದ್ರ ಬಗ್ಗೆ ಹೇಳುತ್ತೆ. ಇದಕ್ಕೆ ಧಾರಣೆ ಅಂತ ಕರಿತೀವಿ. ಏನಂತ ಕರಿತೀವಿ? ಧಾರಣೆ. ಏದ್ರ ಬಗ್ಗೆ ಹೇಳುತ್ತೆ ಇದು? ಮನಸ್ಸಿನ ಬಗ್ಗೆ ಹೇಳುತ್ತೆ. ಮನಸ್ಸು ಹೇಗಿರ್ಬೇಕು? ಉಲ್ಲಾಸವಾಗಿರ್ಬೇಕು. ಮನಸ್ಸು ಉಲ್ಲಾಸವಾಗಿರ್ಬೇಕು, ಅಂದ್ರೆ ಪ್ರಶಾಂತವಾಗಿರ್ಬೇಕು. ಮನಸ್ಸು ಯಾವಾಗಲೂ ಹೇಗಿರ್ಬೇಕು? ಪ್ರಶಾಂತವಾಗಿರ್ಬೇಕು. ಮನಸ್ಸು ಪ್ರಶಾಂತವಾಗಿದ್ರೆ ಜೀವನ ಹೇಗಿರ್ತದೆ? ಆನಂದವಾಗಿರುತ್ತೆ. ಆನಂದವಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಹಾಗಾದ್ರೆ ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಯಾವುದು? ಅದಕ್ಕಿರೋದು ಏಕೈಕ ಮಾರ್ಗ ಯಾವ್ದಪ್ಪ ಅಂದ್ರೆ ಧಾರಣೆಯನ್ನ ಮಾಡುವುದು. ಧ್ಯಾನ ಅಲ್ಲ ಇದು, ಧಾರಣೆಯನ್ನ ಮಾಡುವುದು. ಧಾರಣೆ ಮಾಡೋದ್ರಿಂದ ಮನಸ್ಸು ಬದಲಾವಣೆ ಆಗುತ್ತೆ. ಮನಸ್ಸು ಪ್ರಶಾಂತತೆಗೆ ಬರ್ತದೆ. ಮನಸ್ಸು ಪ್ರಶಾಂತವಾಗಿ ಇರ್ತದೆ. ನಿಮ್ಗೆ ಯೋಚನೆಗಳೇ ಇಲ್ಲದೆ ಇರೋ ಸ್ಥಿತಿಗೆ ಹೋಗ್ತೀರಾ. ಆದ್ರೆ ಅದು ಹೇಗೆ? ಅದು ಪ್ರಾಕ್ಟಿಕಲ್ ಆಗಿ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಪ್ರತಿಯೊಂದು ಅಷ್ಟೇ ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗ್ತೀವಿ. ಇದಕ್ಕೆ ಧಾರಣೆ ಅಂತ ಕರೀತೀವಿ. ಈಗ ಧಾರಣೆ ಅಂದ್ರೆ ಏನು? ಧರಿಸುವುದು. ಈಗ ನಾನು ಹೆಂಗಿನ ಏನ್ ಮಾಡಿದ್ದೀನಿ? ಧರಿಸಿದ್ದೀನಿ. ಹಂಗೆ ಮನಸ್ಸು ಪರಾವಲಂಬಿ. ನಿಮ್ಗೆ ಅದ್ರ ಬಗ್ಗೆ ಮುಂದೆ ನೆಕ್ಸ್ಟ್ ಪಂಚಕೋಶ ಶುದ್ಧೀಕರಣದಲ್ಲಿ ಹೇಳ್ತಾ ಬರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಅದರ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಏನು ಮನಸ್ಸಿನ ಕೆಲಸ ಏನು, ಅದು ಏನೇನು ಕೆಲಸ ಮಾಡ್ತದೆ, ಹೇಗೆ ಅದನ್ನ ಪ್ರಶಾಂತ ತಗೊಂಡ್ಬರೋದು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅದ್ರ ನೆಕ್ಸ್ಟು 7ನೇದಿದೆ. 7ನೇದು ಯಾವ್ದಪ್ಪ ಅಂದ್ರೆ ಮನಸ್ಸಿಗಿಂತ ಇನ್ನು ಸ್ವಲ್ಪ ಸೂಕ್ಷ್ಮ. ಮನಸ್ಸಿಗಿಂತ ಸೂಕ್ಷ್ಮ ಯಾವ್ದದು? ನಿಮ್ಮ ಮನಸ್ಸಕ್ಕಿಂತ ಸೂಕ್ಷ್ಮ ನಿಮ್ಮ ಒಳಗಡೆ ಇರ್ತಕ್ಕಂಥದ್ದು. ಆತ್ಮ ಅಲ್ಲ, ಇನ್ನೊಂದಿದೆ. ಏನದು? ಬುದ್ಧಿ. ಏನದು? ಬುದ್ಧಿ. ನಿಮ್ಮ ಬುದ್ಧಿ ಚೆನ್ನಾಗಿದ್ರೆ ನಿಮ್ ಜೀವನ ಹೆಂಗಿರ್ತದೆ? ಮನುಷ್ಯನಿಗೆ ಬುದ್ಧಿ ಚೆನ್ನಾಗಿದ್ರೆ ಅವನ ಜೀವನ ಹೆಂಗಿರುತ್ತೆ? ಯಾರು ಉತ್ತರ ಮಾಡ್ತಾ ಇಲ್ಲ. ಎಲ್ರಿಗೂ ಬುದ್ಧಿ ಇದೆಯಾ? ಎಲ್ರಿಗೂ ಬುದ್ಧಿ ಇದೆಯಾ? ಇದೆಯಾ ಇಲ್ವಾ? ಬುದ್ಧಿ ಇದ್ರೆ ಬುದ್ಧಿ ಚೆನ್ನಾಗಿದ್ರೆ ಮನುಷ್ಯನ ಜೀವನ ಹೆಂಗಿರ್ತದೆ? ಬುದ್ಧಿ ಕೆಟ್ರೆ ಮನುಷ್ಯನ ಜೀವನ ಹೆಂಗಿರ್ತದೆ? ಬುದ್ಧಿ ಕೆಟ್ರೆ ಚೆನ್ನಾಗಿರಲ್ಲ. ಮನುಷ್ಯನ ಜೀವನ ಚೆನ್ನಾಗಿರಲ್ಲ, ಏರುಪೇರುಗಳಾಗ್ಬಿಡ್ತದೆ. ಅದಕ್ಕೆ ಬುದ್ಧಿ ಯಾವಾಗಲೂ ಹೆಂಗಪ್ಪ ಇರ್ಬೇಕಂದ್ರೆ ಸಮತ್ವದಲ್ಲಿರ್ಬೇಕು. ಬುದ್ಧಿ ಬ್ಯಾಲೆನ್ಸ್ ಆಗಿರ್ಬೇಕು, ಏರುಪೇರು ಆಗ್ಬಾರ್ದು, ಸಮತ್ವದಲ್ಲಿರಬೇಕು. ಮನಸ್ಸು ಪ್ರಶಾಂತತೆಯಿಂದ ಇರಬೇಕು, ಬುದ್ಧಿ ಸಮತ್ವದಲ್ಲಿ ಇರಬೇಕು. ಆ ಬುದ್ಧಿಯನ್ನ ಸಮತ್ವದಲ್ಲಿ ಇಟ್ಕೊಳ್ಳಕ್ಕೆ ಇರೋದು ಒಂದೇ ಒಂದು ಮಾರ್ಗ, ಒಂದೇ ಏಕೈಕ ಮಾರ್ಗ, ಒಂದೇ ಮಾರ್ಗ. ಯಾವ್ದಪ್ಪ ಅಂದ್ರೆ ಧ್ಯಾನ. ಯಾವ ವ್ಯಕ್ತಿ ಧ್ಯಾನವನ್ನ ಮಾಡ್ತಾ ಹೋಗ್ತಾನೆ ಅವನಿಗೆ ಬುದ್ಧಿ ಸಮತ್ವದಲ್ಲಿ ಹೋಗ್ತಾ ಬರ್ತದೆ. ಬುದ್ಧಿ ಸಮತ್ವಕ್ಕೆ ಬರ್ತಾ ಬರ್ತದೆ. ಹೇಳಿದ್ನಲ್ಲ ಮುಂದಿನ ಕ್ಲಾಸಲ್ಲಿ ಆ ಬುದ್ಧಿ ಕೆಲಸ ಏನು, ಬುದ್ಧಿ ಹೇಗೆ ಸಮತ್ವಕ್ಕೆ ತಗೊಂಡ್ಬರೋದು, ಅದ್ರ ಬಗ್ಗೆ ನಾಳೆ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಯಾಕಂದ್ರೆ ಪಂಚಕೋಶ ಶುದ್ಧೀಕರಣ ಅಂತ ಬರ್ತದೆ, ಅಲ್ಲಿ ನಾವು ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಇದು 7ನೇದು. 8ನೇದು ಅಂಡ್ ಫೈನಲ್ ತುಂಬಾ ಇಂಪಾರ್ಟೆಂಟ್. ಅದೇನದು? ಸಮಾಧಿ. ನಿಮ್ಗೆ ಆಲ್ರೆಡಿ ಮೊದಲೇ ಕ್ಲಾಸಲ್ಲೇ ಬಂದಿತ್ತು ಸಿದ್ಧ ಸಮಾಧಿ ಯೋಗ ಅಂತ. ಈಗ ಮತ್ತೆ 8ನೇದು ಯಾವುದು? ಸಮಾಧಿನೇ ಬಂತೆ ಅಗೈನ್. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಮುಂದೆ ಕ್ಲಾಸಲ್ಲಿ ಹೇಳ್ತೀನಿ. ಸಮಾಧಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಅದು 3ನೇ ದಿವಸ, ನಿಮ್ಗೆ ಭಾನುವಾರ ದಿವಸ ತಿಳ್ಕೊಂತೀವಿ ಸಮಾಧಿ ಬಗ್ಗೆ. ಯಾಕಂದ್ರೆ ನಾಳೆನೂ ಬೇರೆ ಕ್ಲಾಸ್ಗಳಿರ್ತದೆ ಸಮಾಧಿ ಬಗ್ಗೆ ಭಾನುವಾರ ದಿವಸ. ಯಾಕಂದ್ರೆ ಅದು ತುಂಬಾ ಒಳ್ಳೆ ಸಬ್ಜೆಕ್ಟ್ ಅದು, ಅದಕ್ಕೆ ಸಪ್ರೇಟ್ ಆಗಿ ಟೈಮ್ ಬೇಕಾಗುತ್ತೆ. ಸಮಾಧಿ ಬಗ್ಗೆ ಅಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ ಆ ಸಮಾಧಿ ಅಲ್ಲ, ಯಾವುದು 6 ಅಡಿ 3 ಅಡಿ ಅಂತೀವಲ್ಲ ಆ ಸಮಾಧಿ ಅಲ್ಲ ಇದು. ಇದು ಬೇರೆನೆ ಸಮಾಧಿ, ತುಂಬಾನೇ ಮಹತ್ತರವಾದ ಸಮಾಧಿ. ಆ ಒಂದು ಸಮಾಧಿ ಅಭ್ಯಾಸ ಮಾಡೋದು ಕಲ್ತ್ಕೊಂಡ್ರೆ ಮನುಷ್ಯನ ಜೀವನ ಶ್ರೇಷ್ಠ ಆಗ್ಬಿಡ್ತದೆ. ಇದು ಧ್ಯಾನ ಅಲ್ಲ, ಸಮಾಧಿನೇ ಬೇರೆ, ಧ್ಯಾನನೇ ಬೇರೆ. ಓಕೆ, ಇದು ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂತೀವಿ.
ಇನ್ನು ಮುಂದೆ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾದ ಏನಪ್ಪ ಅಂದ್ರೆ, ತುಂಬಾ ಜನಕ್ಕೆ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಲ್ಲ, ಬೇಕಾಗಿದೆ ಆರೋಗ್ಯದ ಬಗ್ಗೆ. ಎಸ್ ಆರ್ ನೋ? ಗುರುಜಿ ವಾಯ್ಸ್ ಬ್ರೇಕ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಮೋಸ್ಟ್ಲಿ ಸಿಗ್ನಲ್ ಪ್ರಾಬ್ಲಮ್ ಇರುತ್ತೆ. ಈಗ ನೋಡಿ, ಬ್ರೇಕ್ ಆಗ್ತಾ ಇದೆ ಗುರುಜಿ. ಬ್ರೇಕ್ ಆಗ್ತಾ ಇದೆಯಾ? ಒಂದ್ ಸೆಕೆಂಡ್. ಇಲ್ಲ ಈಗ ಕರೆಕ್ಟ್ ಇದೆ, ಮಧ್ಯದಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ಆಯ್ತು. ಈಗ ಪರವಾಗಿಲ್ಲ. ಯಾವ್ದು ಕಾಲ್ ಬಂದ್ರೆ ಅದು ಬ್ರೇಕ್ Continue ಮಾಡಿ ಆಗುತ್ತೆ. ಗುರುಜಿ. ಈಗ ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ ಈಗ? ಕ್ಲಿಯರ್ ಇದೆ, ಕಂಟಿನ್ಯೂ ಮಾಡಿ. Okay, okay. ಈಗ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗಿದೆ. ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು. ಆರೋಗ್ಯದ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ ಬೇಡವಾ? ಬೇಕಾ ಬೇಡವಾ? ತಿಳ್ಕೊಬೇಕು. ಓಕೆ, ಹಾಗಾದ್ರೆ ಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನ್ ಆರೋಗ್ಯ ಅಂದ್ರೆ, ಈಗ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆರೋಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾ ಭಾಗ್ಯಗಳು ಚೆನ್ನಾಗಿರ್ತದೆ. ಏನು ಬೇಕಾದ್ರೂ ಅವ್ನು ಸಾಧನೆ ಮಾಡಬಲ್ಲ, ಏನು ಬೇಕಾದ್ರೂ ಸಂಪಾದನೆ ಮಾಡಬಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನಪ್ಪಾ ಮಾಡ್ಬೇಕಂದ್ರೆ, ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನಿಮ್ಮ ಹತ್ರ 2 ವೀಲರ್ಸ್ 4 ವೀಲರ್ಸ್ ವೆಹಿಕಲ್ಸ್ ಇದೆಯಾ? ಬೈಕು, ಇದೆ. ಸ್ಕೂಟ್ರು, ಕಾರು ಇದೆಯಾ? 2 ವೀಲರ್ ಇದೆ. ಓಕೆ, 2 ವೀಲರ್ ಇದೆ. ಈಗ 2 ವೀಲರ್ಗೆ ನೀವೇನ್ ಮಾಡ್ತೀರಾ? ಪೆಟ್ರೋಲ್ ಹಾಕ್ಸ್ಕೊಂತೀರಾ, ಗಾಡಿ ಓಡಿಸ್ತಾ ಇರ್ತೀರಾ. ಒಂದ್ 2000 ಕಿಲೋಮೀಟರ್ ಓಡಿದ ಮೇಲೆ ಆ ಗಾಡಿನ ಏನ್ ಮಾಡ್ತೀರಾ? ಬರೀ ಪೆಟ್ರೋಲ್ ಹಾಕೊಂಡು ಸರ್ವಿಸಿಂಗ್ ಮಾಡೋದು. ಕರೆಕ್ಟ್, ವೆರಿ ಗುಡ್, Service ಚೆನ್ನಾಗಿ ಮಾಡೋದು. ಹೇಳಿದ್ರಿ. ಸರ್ವಿಸ್ ಮಾಡಿಸ್ತೀರಾ? ಏನು ಸರ್ವಿಸ್ಗಳು? ವಾಟರ್ ಸರ್ವಿಸ್ ಅಂತೆ, ಆಯಿಲ್ ಸರ್ವಿಸ್ ಅಂತೆ, ಅದು ಚೇಂಜ್ ಮಾಡು, ಇದು ಚೇಂಜ್ ಮಾಡು, ಬ್ರೇಕ್ ದಿಂಡುಗಳು ಚೇಂಜ್ ಮಾಡು, ಬ್ರೇಕ್ ಆಯಿಲ್ ಚೇಂಜ್ ಮಾಡು, ಈ ತರ ಎಲ್ಲಾ ಚೇಂಜ್ ಮಾಡಿಸ್ತಿರಲ್ಲ. ಹೌದು ಗುರುಜಿ. ಸರ್ವಿಸ್ ಮಾಡಿದ್ರೆ ಆ ಗಾಡಿ ಏನಾಗುತ್ತೆ? ಮತ್ತೆ ರೆಡಿ ಆಗುತ್ತೆ. ಗಾಡಿ ನಾರ್ಮಲ್ ಚೆನ್ನಾಗ್ ಕಂಡೀಷನ್ ಓಡುತ್ತೆ, ಬರುತ್ತೆ, ವರ್ಕಿಂಗ್ ಕಂಡೀಷನ್. ಚೆನ್ನಾಗಿ ಓಡುತ್ತದೆ, ವರ್ಕಿಂಗ್ ಕಂಡೀಷನ್ ಬರ್ತದೆ. ಓಕೆ, ಆ ಬೈಕ್ ಬೆಲೆ ಎಷ್ಟಿರ್ತದೆ? ಅಂದಾಜು ಬೆಲೆ 1 ಲಕ್ಷ ರೂಪಾಯಿ, ಒಂದ್ ಲಕ್ಷ ರೂಪಾಯಿ. ಅಪ್ರಾಕ್ಸಿಮೇಟ್ 1 ಲಕ್ಷ ಇಟ್ಕೊಳ್ಳಿ. 80,000 ರೂಪಾಯಿ ಸಿಗುತ್ತೆ, 50,000 ರೂಪಾಯಿ ಸಿಗುತ್ತೆ, 2-3 ಲಕ್ಷಕ್ಕೂ ಸಿಗುತ್ತೆ, ಸರಾಸರಿ 1 ಲಕ್ಷ ಅಂದ್ಕೊಳ್ಳಿ. 1 ಲಕ್ಷ ರೂಪಾಯಿ ನೀವು ಬೈಕ್ ತಂದು 2,000 ಕಿಲೋಮೀಟರ್ ಓಡಿಸಿದ್ರೆ ಅದಕ್ಕೇನ್ ಮಾಡ್ತೀರಾ? ಸರ್ವಿಸ್ ಮಾಡಿಸ್ತೀರಾ. ಸರ್ವಿಸ್ ಮಾಡಿಸಿದ್ರೆ ಏನಾಗುತ್ತೆ? ಕೆಟ್ಟೋಗುತ್ತೆ, ಬ್ರೇಕ್ Working. ಡೌನ್ ಆಗುತ್ತೆ, ಎಲ್ಲದ್ರಲ್ಲಿ ಕೈ ಕೊಡ್ತದೆ. ಕರೆಕ್ಟ್. ಇನ್ನ ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಓಡ್ಬಿಟ್ರೆ, ಇನ್ನ ಜಾಸ್ತಿ ಕಿಲೋಮೀಟರ್ ಓಡಿಸಿದ್ರೆ ಇಂಜಿನ್ ಏನಾಗುತ್ತೆ? ಸೀಸ್ ಆಗ್ಬಿಡ್ತದೆ. ಕರೆಕ್ಟ್, ಇಂಜಿನ್ ಸೀಸ್ ಆಗ್ಬಿಡ್ತದೆ. 1 ಲಕ್ಷ ರೂಪಾಯಿ ತಂದು ಕೊಟ್ಟ ಗಾಡಿಗೆ ನೀವು 2,000 ಕಿಲೋಮೀಟರ್ ಓಡಿಸಿದ್ರೆ ಇಮಿಡಿಯೇಟ್ ಆಗಿ ಸರ್ವಿಸ್ ಮಾಡಿಸ್ತಿರಲ್ಲ, ಮೆಕ್ಯಾನಿಕ್ ಹತ್ರ ಕರ್ಕೊಂಡೋಗಿ. ಇಷ್ಟು ಮಹತ್ತರವಾದ ಶರೀರ, ಇದು ಒಂದು ಗಾಡಿ ಅಲ್ವಾ? ಈ ಶರೀರನು ಗಾಡಿ ಹೌದಾ ಇಲ್ವಾ? ಇದು ಓಡೋ ಗಾಡಿನೇ ಅಲ್ವಾ? ಈ ಗಾಡಿನ ಸರ್ವಿಸ್ ಮಾಡಿಸ್ತಾ ಇದ್ದೀರಾ? ಇಲ್ಲ. ಇಲ್ಲ. ಗಾಡಿ ಸರ್ವಿಸ್ ಫ್ಯೂಲ್ ಆಗ್ತಾ ಇದೀವಿ. ಫ್ಯೂಲ್ ಆಗ್ತಾ ಇದೀವಿ. ಬರೀ ಫ್ಯೂಲ್ ಆಗ್ತಾ ಇದ್ರ ಅಷ್ಟೇ. 3 ಹೊತ್ತು ಅಷ್ಟೇ. 4 ಹೊತ್ತು ಫ್ಯೂಲ್ ಆಗ್ತಾ ಇದ್ರ, ಅದು ಏನು ಗಾರ್ಬೇಜ್ ಗಾಡ್ದಂಗೆ. ಅವಶ್ಯಕತೆ ಇಲ್ಲದ ಫ್ಯೂವಲ್ಲೇ ಆಗ್ತಾ ಇದ್ರ. ಇದಕ್ಕೂ ಆರೋಗ್ಯವಂತ ಫ್ಯೂವಲ್ ಕೂಡ ಆಗ್ತಾ ಇದೆ. ಹಾಗೆ ನಮ್ಮ ಶರೀರವನ್ನ ಏನ್ ಮಾಡ್ಬೇಕು? ಸರ್ವಿಸ್ ಮಾಡಿಸ್ಬೇಕು. ಗಾಡಿ ಹೆಂಗೆ ಸರ್ವಿಸ್ ಮಾಡಿಸಿದ್ರೆ ಲೈಫ್ ಬರ್ತದೋ, ಈ ಶರೀರವನ್ನ ಸರ್ವಿಸ್ ಮಾಡಿಸ್ತಾ ಇದ್ರೆ ನಿಮ್ಮ ಲೈಫು ಬರ್ತದೆ. ಇಲ್ಲಾಂದ್ರೆ ಏನಾಗುತ್ತೆ? ನೀವು ನೋಡ್ತಾ ಇದ್ರಲ್ಲ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ, 30 ವರ್ಷ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು, ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಇದಕ್ಕಿದ್ದಂಗೆ ಸತ್ತೋಗ್ಬಿಟ್ರು, ಚೆನ್ನಾಗಿ ಅಂದ್ರು ಇದಕ್ಕಿದ್ದಂಗೆ ಹೋಗ್ಬಿಟ್ರು. ಯಾಕೆ? ನಿಮ್ಮ ಗಾಡಿ ಸರ್ವಿಸ್ ಇಲ್ಲದೆ. ಈ ಸರ್ವಿಸ್ ಅಂದ್ರೆ ಇಲ್ಲಿ ಒಂದು ಸರ್ವಿಸ್ ಅಲ್ಲ, 5 ತರದ ಸರ್ವಿಸ್ ಬೇಕಿದಕ್ಕೆ. ಇದಕ್ಕೆ ಪಂಚಕೋಶ ಶುದ್ಧೀಕರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಪಂಚಕೋಶ ಶುದ್ಧೀಕರಣ. ಯಾವುದು ಪಂಚಕೋಶಗಳು ಅಂದ್ರೆ? ಈ 5 ಕೋಶಗಳು ಎಲ್ಲಿದೆ? ಯಾವುದು ಪಂಚಕೋಶ? ಪಂಚಕೋಶಗಳು ಶುದ್ಧೀಕರಣ ಮಾಡ್ಕೊಳ್ಳೋದು ಹೇಗೆ? ಮನುಷ್ಯ ತುಂಬಾ, ನಮ್ಮ ಹಳಬರು 100 ವರ್ಷ 120 ವರ್ಷ 130 ವರ್ಷ ಬದುಕ್ತಾ ಇದ್ರು, ನೋಡಿದ್ರ? ಕನಿಷ್ಠ 100 ವರ್ಷದ ಮೇಲೆ ಬದುಕೋರು. ಆದ್ರೆ ಇವತ್ತು ಜನರೇಷನ್ ಎಲ್ಲಿ ಬಂದ್ಬಿಟ್ಟಿದೆ? 30ರಿಂದ 40 ವರ್ಷಕ್ಕೆ ಬಂದ್ಬಿಟ್ಟಿದೆ. 50-40 ಒಳಗಡೆನೆ ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ಆ ಲೈಫ್ ಸ್ಟೈಲ್ ಆತರ ಆಗ್ಬಿಟ್ಟಿದೆ. ನಮ್ಮ ಗಾಡಿನ ಸರ್ವಿಸ್ ಮಾಡ್ತಾ ಇಲ್ಲ, ಆ ಸರ್ವಿಸ್ ಮಾಡ್ತಾವ. ಇದಕ್ಕೆ ಹೇಳ್ತೀವಿ ಪಂಚಕೋಶ ಶುದ್ಧೀಕರಣ ಅಂತ. ಈ ಪಂಚಕೋಶ ಶುದ್ಧೀಕರಣದ ಬಗ್ಗೆ ನಾಳೆ ಡೀಟೇಲ್ಸ್ ಆಗಿ
ತಿಳ್ಕೊಳ್ಳೋಣ. ಈಗ ಆಲ್ರೆಡಿ 7:30 ಆಗಿದ್ರಿಂದ ನಮ್ಮ ಸಮಯ ಮುಗಿದಿದೆ. ನಾಳೆ ಕ್ಲಾಸಲ್ಲಿ ಈ ಕ್ಲಾಸ್ ಪಂಚಕೋಶ ಶುದ್ಧೀಕರಣ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು ಪಂಚಕೋಶಗಳು ಅಂದ್ರೆ, ಈ ಪಂಚಕೋಶಗಳ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಇದು ಮಾಡ್ಕೊಳ್ಳೋದಕ್ಕೆ ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ, ನೀವೇ ಮಾಡ್ಕೊಬೋದು. ಈ ಪಂಚಕೋಶ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಹೋಗ್ಬೇಕಾಗಿಲ್ಲ, ನೀವೇ ಮಾಡ್ಕೊಬೋದು. ಯಾವ್ದು ಪಂಚಕೋಶಗಳು ಹೋಗ್ಲಿ ಅದಾದ್ರೂ ತಿಳ್ಕೊಳ್ಳಿ. ಯಾವ್ದು ಪಂಚಕೋಶಗಳು? ಪಂಚ ಅಂದ್ರೆ 5. ಮೊದಲೇದು ಅನ್ನಮಯ ಕೋಶ, ಅನ್ನಮಯ ಕೋಶ, ಎರಡನೇದು ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ, ಮೂರನೇದು ಮನೋಮಯ ಕೋಶ, ಮನೋಮಯ ನಾಲ್ಕನೇದು ಕೋಶ, ವಿಜ್ಞಾನಮಯ ಕೋಶ, 5ನೇದು ಆನಂದಮಯ ಕೋಶ. ನೀವು ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲೇ ಹೇಳಿದೆ, ಆನಂದ ಅನ್ನೋದ್ರ ಒಂದನ್ನು ಪಡ್ಕೊಂಡ್ರೆ ಸಾಕು, ನಿಮ್ಮ ಜೀವನನೇ ಬದಲಾವಣೆ ಆಗ್ಬಿಡುತ್ತೆ. ಜೀವನದಲ್ಲಿ ನಮ್ಮ ಕೊರತೆ ಇರೋದೇನು? ಆನಂದದ ಕೊರತೆ. ನಿಮ್ಗೆ ಇಲ್ಲಿ ಒಂದು ಪ್ರಶ್ನೆ, ಗುರುಗಳೇ ನಾನು ಆನಂದವಾಗಿದ್ದೆ ಗುರುಜಿ, ಸಂತೋಷವಾಗಿದ್ದೀನಿ ಗುರುಗಳೇ, ನಾನು ಅವಾಗ ಬೆಳಗ್ಗೆ ಸಾಯಂಕಾಲ ತುಂಬಾ ಸಂತೋಷವಾಗಿರ್ತೀನಿ ಅಂತ. ಸಂತೋಷನೇ ಬೇರೆ, ಆನಂದನೇ ಬೇರೆ. ತುಂಬಾ ಇಂಪಾರ್ಟೆಂಟ್ ಇದು. ಬೇರೆ. ಆನಂದನೇ ಬೇರೆ, ಸಂತೋಷನೇ ಬೇರೆ. ನಿಮ್ಗೆ ಅದ್ರ ಬಗ್ಗೆನೂ ನಾಳೆ ಕ್ಲಾಸಲ್ಲಿ ತಿಳಿಸ್ತೀನಿ. ಹೇಳಿದ್ನಲ್ಲ, ಈ ಕ್ಲಾಸು ನೀವು ಸುಮ್ಮನೆ ಒಪ್ಕೊಂಬೇಡಿ, ಸೈಂಟಿಫಿಕ್ ಆಗಿದ್ರೆ ಮಾತ್ರ ಒಪ್ಕೊಳ್ಳಿ. ಆನಂದಕ್ಕೂ ಸೈಂಟಿಫಿಕ್ ಉತ್ತರ ಕೊಡೋದು ಸಿಗುತ್ತೆ, ಸಂತೋಷಕ್ಕೂ ಸೈಂಟಿಫಿಕ್ ಉತ್ತರ ಸಿಗುತ್ತೆ. ಈ ಪಂಚಕೋಶಗಳದ್ದು ಅಷ್ಟೇ, ಸೈಂಟಿಫಿಕ್ ಆಗಿ ಅದನ್ನ ಮಾಡ್ಕೊಂಡ್ಬಿಟ್ರೆ ನೋಡಿ, ನಿಮ್ ಕ್ಲಾಸ್ ಬಂದು 5 ಕೋಶನ ಶುದ್ಧೀಕರಣ ಮಾಡ್ತೀವಿ. ಯಾರು ಮಾಡೋದು? ನೀವೇ ಮಾಡ್ಕೊಂತೀವಿ. ಇಲ್ಲಿ ಗುರುಗಳೇನು ಮಾಡಲ್ಲ, ಮಾಡೋದು ಯಾರು? ನೀವೇ. ಗುರುಗಳ ಕೆಲಸ ಏನು? ಮಾರ್ಗದರ್ಶಕರು. ಗುರು ಅಂದ್ರೆ ಯಾರು? ಮಾರ್ಗದರ್ಶಕ. ಗುರು ಅಂದ್ರೆ ದೊಡ್ಡ ಕಿರೀಟ ಇರೋನಲ್ಲ. ಗುರು ಅಂದ್ರೆ ಯಾರಪ್ಪ ಅಂದ್ರೆ ಮಾರ್ಗದರ್ಶಕ. ಆ ಗುರು ಹೇಳಿದ್ದನ್ನ ಪಾಲನೆ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇದ್ರ ಬಗ್ಗೆ ನಾಳೆ ನಾವು ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಈ ತರಗತಿ ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ನಿಮಗೆ ಉಚಿತವಾಗಿ ಇರ್ತದೆ. ಆ ನಂತರ ನಿಮ್ಗೆ ಇದರಿಂದ ಬೆನಿಫಿಟ್ ಇದೆ, ನಾನು ಇದನ್ನೆಲ್ಲ ಪಾಲನೆ ಮಾಡ್ತೀನಿ ಅಂದ್ರೆ ನಿಮಗೆ 2 ವಾರಗಳ ಕಾಲ ಕ್ಲಾಸ್ ಇರ್ತದೆ, 2 ವೀಕ್ಸ್ ಕ್ಲಾಸ್ ಇರ್ತದೆ. ಆ 2 ವೀಕ್ಸ್ ಕ್ಲಾಸು ಪೂರ್ತಿ ಪಡ್ಕೊಂಡಾಗ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಬರೀ 3 ದಿವಸ ನಿಮಗೆ ಥಿಯರಿ ಆಗಿರ್ತದೆ, ಏನು ಅಂತ ಪರಿಚಯ ಮಾಡಿಕೊಡು. ಆದ್ರೆ ಅನುಭವಿಸಿದ್ರೇನೆ ನಿಮ್ಗೆ ಅದು ನಿಮ್ಗೆ ಸಿಗೋದು. ಓಕೆ, ಅದೇನು ಹೇಗೆ ಅಂತ ನಾಳೆ ಕ್ಲಾಸಲ್ಲಿ ನಾವು ಇನ್ನಷ್ಟು ಡೀಪ್ ಆಗಿ ತಿಳ್ಕೊಳ್ಳೋಣ. ಪಂಚಕೋಶ ಶುದ್ಧೀಕರಣ ಅಂದ್ರೆ ಏನು, ಅದ್ರ ನೆಕ್ಸ್ಟ್ ಕಾಯಿಲೆಗಳು ಹೇಗೆ ಬರ್ತವೆ, ಯಾವುದು ದೀರ್ಘ ವ್ಯಾಧಿಗಳು ಅಂತೀವಲ್ಲ, BP, ಶುಗರ್, ಅಲ್ಸರ್, ಗ್ಯಾಸ್ಟ್ರಿಕ್, ಥೈರಾಯ್ಡ್, ಹಾರ್ಟ್ಗೆ ಸಂಬಂಧಪಟ್ಟಿದ್ದು, ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು, ಈ ಥರ ಕಾಯಿಲೆಗಳು ಹೇಗೆ ಬರ್ತವೆ, ಇದನ್ನ ಹೇಗೆ ವಾಸಿ ಮಾಡ್ಕೊಬೋದು, ಅದ್ರ ಬಗ್ಗೆ ನಿಮಗೆ ನೀವೇ ವಾಸಿ. ನೀನೇ ವೈದ್ಯೋ ನಾರಾಯಣ ಹರಿ, ನೀನೇ ಆ ವೈದ್ಯ ನಾರಾಯಣ. ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ, ಪ್ರತಿಯೊಬ್ಬರಲ್ಲೂ ಅಪಾರವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಹೊರಗಡೆ ತರೋದು ಈ ತರಗತಿಯ ಉದ್ದೇಶ. ನಿಮ್ಗೆ ಏನು ಇಲ್ಲಿ ಹೊಸದು ಏನೋ ಕೊಟ್ಟುಬಿಡಲ್ಲ, ತುಂಬಾ ಎಲ್ಲವೂ ಇದೆ ನಮ್ಮ ಹತ್ರ. ನಮ್ಮ ಋಷಿಮುನಿಗಳು ಎಲ್ಲ ಕೊಟ್ಟಿದ್ದಾರೆ, ಅದನ್ನ ನಾವಿಲ್ಲಿ ಪರಿಚಯ ಮಾಡ್ತಾ ಹೋಗ್ತೀವಿ. ಓಕೆ, ಮುಂದೆ ನಾಳೆ ದಿವಸ ಕ್ಲಾಸಲ್ಲಿ ತಿಳ್ಕೊಂತ ಹೋಗೋಣ. ಈ ಕ್ಲಾಸ್ನ ನೀವು ಪ್ರತಿಯೊಬ್ಬರು, ನಿಮ್ಗೆ ಕೆಳಗಡೆ ಲಿಂಕ್ ಇರ್ತದೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ತಕೊಂಡು ಉಪಯೋಗಿಸ್ಕೊಂಡು ನಾಳೆ ಕ್ಲಾಸ್ಗೆ ಎಲ್ಲರೂ ಅಟೆಂಡ್ ಆಗಿ ಇದ್ರ ಬಗ್ಗೆ ಇನ್ನಷ್ಟು ನಾಳೆ ತಿಳ್ಕೊಳ್ಳೋಣ. ಓಕೆ, ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಓಕೆ, ಜೈ ಗೌತಮ್.